ಇನ್ಫೋಸಿಸ್ನ ನಾರಾಯಣಮೂರ್ತಿ ಹೇಳ್ತಾರೆ ಪ್ರತಿ ವಾರ 70 ಗಂಟೆ ಕೆಲಸ ಮಾಡಬೇಕು ಅಂತ. L&T CEO SN ಸುಬ್ರಹ್ಮಣ್ಯ ಸಾಹೇಬರು ಹೇಳ್ತಾರೆ 70 ಗಂಟೆ ಅಲ್ಲ 90 ಗಂಟೆ ಕೆಲಸ ಮಾಡಬೇಕು, ಸಂಡೇನು ಕೂಡ ವರ್ಕ್ ಮಾಡಬೇಕು ಅಂತ. ಇದರಿಂದ ನಮಗೆ ಅರ್ಥ ಆಗುವುದೇನೆಂದ್ರೆ ದೊಡ್ಡ ದೊಡ್ಡ ಕಂಪನಿಯ ಮಾಲಕರು ನಮ್ಮ ದೇಶದಲ್ಲಿರುವ ಯುವಕರು ಮತ್ತು ತಮ್ಮ ನೌಕರರನ್ನು ಯಾವ ರೀತಿಯಾಗಿ ಗುಲಾಮರ ಹಾಗೆ ಟ್ರೀಟ್ ಮಾಡ್ತಾರೆ ಎಂಬುದು. ಒಂದು ರಿಸರ್ಚ್ ಪ್ರಕಾರ ದೀರ್ಘ ಅವಧಿಯ ದುಡಿಮೆ ಉದ್ಯಮಿಗಳ ಆರೋಗ್ಯದ ಮೇಲೆ ಪರಿಣಾಮ ಬಿದ್ದು ಇದರಿಂದ 25ರ ವಯಸ್ಸಿನ ಒಳಗಿನ 30% ಮಂದಿಗೆ ಹೃದಯಾಘಾತವಾಗ್ತಾ ಇದೆ. ಚಿಕ್ಕ ವಯಸ್ಸಿಗೆನೆ ರಕ್ತದೊತ್ತಡ, ಮೈಗ್ರೇನ್, ಥೈರಾಯ್ಡ್ ಮುಂತಾದ ಕಾಯಿಲೆಗಳು ಕಾಣಿಸಿಕೊಳ್ತಾ ಇದೆ. ನಿಜವಾಗಿಯೂ ಕೂಡ ನಿಮ್ಮಲ್ಲಿ 90 ಗಂಟೆಯ ಕೆಲಸ ಇದ್ರೆ ಒಬ್ಬರ ಬದಲಿಗೆ ಇಬ್ಬರನ್ನು ಕೆಲಸದಲ್ಲಿ ಇಟ್ಕೊಳ್ಳಿ. ಇದರಿಂದಾಗಿ ನಮ್ಮ ದೇಶದಲ್ಲಿರುವ 83% ನಿರುದ್ಯೋಗ ಸಮಸ್ಯೆ ಕಡಿಮೆಯಾಗಬಹುದು ಮತ್ತು ನಿಮ್ಮ ಕೆಲಸಗಾರರನ್ನು ನೀವು ಮನುಷ್ಯರ ರೀತಿಯಲ್ಲಿ ಟ್ರೀಟ್ ಮಾಡಿದ ಹಾಗೆ ಆಗುತ್ತೆ. 8 ಗಂಟೆ ಕೆಲಸ, 8 ಗಂಟೆ ನಿದ್ದೆ, 8 ಗಂಟೆ ಲರ್ನಿಂಗ್ ಅಂದ್ರೆ ನೀವು ಏನು ಮಾಡಬೇಕು ಎಂಬುದರ ಕಲಿಕೆ ಮತ್ತು ಇತರ ಚಟುವಟಿಕೆ. ಇದು ಪ್ರಕೃತಿಯ ನಿಯಮ. ಆದ್ರೆ